ಟಿಸಿ ಕೊಡಲಿಕ್ಕೆ ತಾಳಿ ಮತ್ತು ಓಲೆಯನ್ನು ಬಿಚ್ಚಿಸಿಬಿಟ್ರ ಆ ಚೇರ್ಮನ್. ನರ್ಸಿಂಗ್ ಕಾಲೇಜು ಚೇರ್ಮನ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕೊಪ್ಪಳದ ಗಂಗಾವತಿಯ BBC ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿ ಕಾವೇರಿಯ ತಾಯಿ ರೇಣುಕಮ್ಮ ಆರೋಪ ಮಾಡಿದ್ದಾರೆ. ಟಿಸಿ ಕೊಡಿ ಅಂದರೆ ಆಕೆಯ ತಾಳಿಯನ್ನು ಓಲೆಯನ್ನು ಬಿಚ್ಚಿಸಿದ್ದಾರೆ ಅಂತ. BBC ನರ್ಸಿಂಗ್ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದಿದ್ಲು ಕಾವೇರಿ. 10,000 ಶುಲ್ಕವನ್ನು ಪಾವತಿಸಿ ಪ್ರವೇಶವನ್ನು ಪಡೆದಿದ್ಲು. ಆದರೆ ಪ್ರೈವೇಟ್ ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಂಡ ಕೆಲ ದಿನಗಳಲ್ಲಿ ಆಕೆಗೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ. ಗದಗಿನ ಸರ್ಕಾರಿ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ. ಹೀಗಾಗಿ ನನಗೆ ನನ್ನ TC ವಾಪಸ್ ಕೊಡಿ, ನಾನು ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಅಲ್ಲೋಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಹೀಗೆ TC ಹಿಂಪಡೆಯಲು ಬಂದಿದ್ದಂಥ ತಾಯಿ ಮತ್ತು ಮಗಳು ಇಲ್ಲ, ಪೂರ್ತಿ ಶುಲ್ಕ ಕಟ್ಟಿ TC ತೆಗೆದುಕೊಂಡು ಹೋಗಿ ಅಂತ ಚೇರ್ಮನ್ ಹೇಳಿದ್ದಾರಂತೆ. ಪೂರ್ತಿ ಶುಲ್ಕ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಹೇಳಿ ಕಾವೇರಿಯ ತಾಯಿ ಹೇಳಿದ್ದಾರೆ. ಈ ವೇಳೆ TC ಕೊಡಲು ತಾಳಿ ಮತ್ತು ಓಲೆಯನ್ನು ಬಿಚ್ಚಿಸಿಕೊಂಡಿದ್ದಾರೆ. ಇದೊಂದು ಅಮಾನವೀಯ ಮತ್ತು ರಾಕ್ಷಸಿ ಪ್ರವೃತ್ತಿ. ಇದು ಕಾಲೇಜಿನ ಚೇರ್ಮನ್ ಡಾಕ್ಟರ್ CB ಚಿನಿವಾಲರ್ ವಿರುದ್ಧ ಇಂಥ ಆರೋಪ ಕೇಳಿ ಬಂದಿದೆ. ಅಲ್ಲೋ ನೀನು ಎದರಿದ್ದು ತಾಳಿ ಹೆಂಗೆ ಬಿಚ್ಕೊಟ್ಟಿ? ನಾನು ಅದನ್ನ ಹೇಳೇನ್ರಿ, ಮಕ್ಕಳ ವಿಚಾರ ನಾನು ಅದನ್ನ ಹೇಳೀನಿ, ಕೈ ಮುಗಿದು ಹೇಳೀನಿ. ನೋಡ್ರಿ, ಏನಾರ ಯಾಕಾಗಲಿ ಒಟ್ಟ ನೀನು ಕೈ ಮುಗಿದು ಹೇಳ್ತೀನಿ, ನನ್ನ ಮಗಳ ಜೀವನ ನಿನ್ನ ಕೈಗೈತಿ, ನೀವು ಒಂದು ಹೊಟ್ಟೆಗೆ ಹಾಕ್ಯಂಡು ನೀವು ನಮ್ಮ TC ಕೊಟ್ಬಿಡ್ರಿ ಅಂತ ನಾನೆಲ್ಲ ಹೇಳ್ತೀನಿ. ಕೇಳೋಳು. ಯಾವ ಊರು ನಿಮ್ಮದು? ನಮ್ಮ ಮುಸಲಾಪುರ, ಕನಗಿರಿ. ನಿನ್ನ ಹೆಸರೇನು? ನನ್ನ ಹೆಸರು ಹನುಮಂತ. ಹೋಗಿದ್ಲು. ನಿನ್ನ ಹೆಸರೇನಮ್ಮ? ಹಾಂ, ಏನದು? ನೀನು ಯಾರಪ್ಪ? ನನ್ನ ತಂದ್ರಿ ಕಾವೇರಿ ತಂದೆಯರು. ಏನಂದ್ರೆ ಅಲ್ಲಿ 3-4 ಸಲ ಆತ್ರಿ ನಾವು ಬರೋಕೆ. ಬಂದಾಗೊಮ್ಮೆ ನಿನ್ನೆ ಬಂದಿದ್ವಿ, ನಿನ್ನೆ ನಾಳೆ ಬರ್ರಿ ಅಂದರು. ಮೊನ್ನೊಂದು ಸಲ ಬಂದಿದ್ವಿ. ಮೊನ್ನೊಂದು ಸಲ ಬಂದಾಗ ನೀವೆಲ್ಲ ಒಂದು ಮಕ್ಕಳು ಓದ್ಸೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ಹಚ್ಬೇಕು. ಇಲ್ಲಿ ಕೊಳ್ಳಾಗ ಸಾಮಾನು ಅದಾವಲ್ಲ, ಬಂಗಾರ ಸಾಮಾನು, ಅಷ್ಟು ಬಿಚ್ಚಿಟ್ಟು ನೀನು TC ತಗೊಂಡು ಹೋಗು, ಇಲ್ಲಾಂದ್ರೆ ಇಲ್ಲೇ ಬಿಡು, ನಾವು ಓದ್ತೀನಿ, ನಾನು ಓದ್ತೀನಿ. 10 ವರ್ಷ ಕೊಟ್ಟೆ ನೀವು ಬರ್ಕೊಡ್ಬೇಕು, ಮಗಳು ಇಲ್ಲೇ ಬಿಡ್ಬೇಕು ನೀವು. ನಮ್ಮ ಕಾಲೇಜ್ನಾಗ ಬಿಟ್ಬಿಡ್ಬೇಕು. ನಾನು ಎಲ್ಲ ಪಗಾರ ನಂದೆಲ್ಲ ಅದ್ರ ದುಡ್ಡು ಮುಟ್ಟಿಂದ ನಿನ್ನ ಮಗಳು ಕಳಿಸ್ತೀನಿ ಮನೆಗೆ ಅಂತಂದು ಎಲ್ಲ ಅಷ್ಟು ಸಾಮಾನು ಬಿಚ್ಚಿಗೆ ಅಂದು ಅಂದ್ರೆ ಈಗ ನಿನಗೆ ಬಂಗಾರ ತಾಳಿ ಇಲ್ಲ ಈಗ? ಇಲ್ಲ ಇಲ್ಲ, ಅಲ್ಲಿ ಅವು ಸರ್ ತಲೆ ಅದಾವೆಲ್ಲ ಎಲ್ಲ ಅವ್ರ ತಾಳಿ ಬಿಚ್ಕೊಡ್ಬಾರ್ದಲ್ಲ, ಹೆಂಗೆ ಬಿಚ್ಕೊಟ್ಟಿ ನೀನು? ಮಗಳು ಮುಖ್ಯ ಅಲ್ರಿ ಜೀವನ. ಎಣ್ಣೆ ಕುಡಿದ್ಬಿಟ್ಟು ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಜೀವನಕ್ಕೆ ಯಾತ ಹಂಗಂತಂದ್ರೆ ಏನಾರು ಮಾಡ್ಕೊತ ಅಂತ ಹೇಳಿದ್ರೆ ಮಾಡ್ಕೊಂಡು ಬಿಡು, ಸತ್ತು ಸಾಯ್ಲಿ ಬಿಡು. ನನಗೆ ನಾನು ಅದನ್ನ ಕೂಡ ಅಲ್ಲೋ ನೀನು ಎದರಿದ್ದು ತಾಳಿ ಹೆಂಗೆ ಬಿಚ್ಕೊಟ್ಟಿ? ನಾನು ಅದನ್ನ ಹೇಳೇನ್ರಿ, ಮಕ್ಕಳ ವಿಚಾರ ನಾನು ಅದನ್ನ ಹೇಳೀನಿ, ಕೈ ಮುಗಿದು ಹೇಳೀನಿ. ನೋಡ್ರಿ,